ಹಾಯ್, ನಾನು ನಿಮ್ಮ ರಘುರಾಮ್ ಫ್ರಮ್ ಪ್ಯೂರ್ ಟೆಕ್ ಕನ್ನಡ. ನಮ್ಮ ಇವತ್ತಿನ ಈ ವಿಡಿಯೋ ನಥಿಂಗ್ ಫೋನ್ 3A ಪ್ರೋನ ಬಗ್ಗೆ. ಮೊದಲನೇದಾಗಿ ಇದರ ಡಿಸೈನ್ ನೋಡೋದಾದರೆ ನಥಿಂಗ್ ಫೋನ್ನ ಸಿಗ್ನೇಚರ್ ಅಂತಲೇ ಹೇಳ್ಬೋದು. ಟ್ರಾನ್ಸ್ಪರೆಂಟ್ ಡಿಸೈನ್ ಆಗಿರ್ಬೋದು, ಈ ಕ್ಲಿಪ್ ಲೈಟಿಂಗ್ ಆಗಿರ್ಬೋದು, ಹಾಗೆಯೇ ಇದು IP64 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ನ ರೇಟಿಂಗ್ ಕೂಡ ಹೊಂದಿದೆ. ಹಾಗೆಯೇ ಇದರ ಕ್ಯಾಮ್ರಾ ಸಿಸ್ಟಮ್ ನೋಡೋದಾದರೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, 50 ಮೆಗಾಪಿಕ್ಸೆಲ್ ಶೇಕ್ ಫ್ರೀ OIS ಕ್ಯಾಮ್ರಾ ಇದೆ ಆ್ಯಂಡ್ 50 ಮೆಗಾಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾ ಇದೆ. ಇದರಲ್ಲಿ ಸೋನಿಯಾ ಲಿಟಿಯಾ LYT600 ಸೆನ್ಸರ್ನ ಯೂಸ್ ಮಾಡಿದ್ದಾರೆ. ಪೆರಿಸ್ಕೋಪ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. AI ಬಗ್ಗೆ ಹೇಳೋದಾದರೆ ಅಡ್ವಾನ್ಸ್ಡ್ AI ಮಲ್ಟಿ ಫ್ರೇಮ್ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು AI ಫೀಚರ್ನ ಇದರಲ್ಲಿ ಕೊಡ್ತಿದ್ದಾರೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ಆ್ಯಪಲ್ಗೆ ಟಕ್ಕರ್ ಕೊಡೋ ಥರನೇ ಇದರಲ್ಲೂ ಕೂಡ ಒಂದು ಮಲ್ಟಿ ಫಂಕ್ಷನಲ್ ಡೆಡಿಕೇಟೆಡ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರ್ಯಾಮ್ ಬಗ್ಗೆ ಮಾತಾಡೋದಾದರೆ 12GB ರ್ಯಾಮ್, 128GB ಆ್ಯಂಡ್ 256GB 2 ಡಿಫ್ರೆಂಟ್ ವೇರಿಯಂಟಲ್ಲಿ ಬರೋ ಸಾಧ್ಯತೆ ಇದೆ. ಹಾಗೆಯೇ ಇದರ OS ಬಗ್ಗೆ ಹೇಳೋದಾದರೆ ಅಪ್ಡೇಟೆಡ್ ಫ್ಯೂಚರಿಸ್ಟಿಕ್ ನಥಿಂಗ್ OSನ ಇವರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಒಂದು ಪವರ್ಫುಲ್ ಚಿಪ್ಸೆಟ್ನ ಇಲ್ಲಿ ಬಳಕೆ ಮಾಡಿದ್ದಾರೆ. ಹಾಗೆಯೇ ನಾವು ಈಗ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 6.77 ಇಂಚಿನ AMOLED ಡಿಸ್ಪ್ಲೇ ಇದರಲ್ಲಿದೆ. 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್, ಅಂದರೆ ನಾವು ಹೊರಗಡೆ ಕೂಡ ಇದೆ ಯಾವುದೇ ಟೆನ್ಷನ್ ಇಲ್ಲದಂಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆಯೇ 120 Hz ರಿಫ್ರೆಶ್ಮೆಂಟ್ ರೇಟ್ ಇರೋದ್ರಿಂದ ನಮಗೆ ಇದು ಭಾಳ ತುಂಬ ಸ್ಮೂತಾದ ಅನುಭವ ಇದರಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಆ್ಯಂಡ್ ಅಪ್ಡೇಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.